ಮಾತನಾಡುವ ಮಹಾಲಕ್ಷ್ಮಿ ಭಗವತ್ ಚಿಕಿತ್ಸೆಯ ದಿವ್ಯ ತಾಣ ಉತ್ನಾಳ. ನಂಬಿಕರೆದರೆ ಓ ಶಿವನು ಎಂಬ ಶರಣರ ಸುಳ್ಳುಡಿಗೆ ನಿತ್ಯ ಸಾಕ್ಷಿ ಈ ಕ್ಷೇತ್ರ. ವಿಜ್ಞಾನ ಅದೆಷ್ಟೇ ಬೆಳೆದಿದ್ದರೂ ವೈದ್ಯರು ಕೈಚೆಲ್ಲಿದ ಪ್ರಕರಣಗಳಿಗೆ ದೈವ ಸನ್ನಿಧಾನದಲ್ಲಿ ಚಿಕಿತ್ಸೆ ಇದೆ. ಕೇಳುವುದಕ್ಕೆ ಅಚ್ಚರಿಯೆನಿಸುವ ಸಾವಿರಾರು ಉದಾಹರಣೆಗಳು ಜನರ ನಂಬಿಕೆಯನ್ನ ಇಮ್ಮಡಿಗೊಳಿಸುವ ಅಪರೂಪದ ಶಕ್ತಿ ಕ್ಷೇತ್ರ ಉತ್ನಾಳದ ಲಕ್ಷ್ಮೀದೇವಿ ಮಂದಿರ. ಬಿಜಾಪುರ ಜಿಲ್ಲೆಯ ಬಾಗೇವಾಡಿ ತಾಲೂಕಿನಲ್ಲಿ ಉತ್ನಾಳ ಎಂಬ ಪುಟ್ಟ ಗ್ರಾಮವಿದೆ. ಉತ್ತರ ಕರ್ನಾಟಕವೆಂದರೆ ಶರಣರ ಕರ್ಮಭೂಮಿ. ಮಠ ಪರಂಪರೆ, ಈ ಮಣ್ಣಿನ ಸತ್ವ, ಧರ್ಮ, ದೇವರು, ಪದ್ಧತಿಗಳ ಪರಂಪರೆಗಳ ದೊಡ್ಡ ಇತಿಹಾಸವೇ ಇದೆ. ಅದರಂತೆ ಉತ್ನಾಳ ಕ್ಷೇತ್ರವು ತಾಯಿ ಮಹಾಲಕ್ಷ್ಮೀ ದೇವಿ ನೆಲೆಸಿರುವ ದಿವ್ಯ ತಾಣ. ಆರತಿ ಬೆಳಗಿರೆ, ಮಂಗಳಾರತಿ ಬೆಳಗಿರೆ, ಉತ್ನಾಳ ಕ್ಷೇತ್ರದ ದೇವಿಗೆ, ಮಹಾಲಕ್ಷ್ಮಿ ಮಹಾತಾಯಿಗೆ ಉಡಿಯ ತುಂಬಿರೆ, ಮುತ್ತಿನಾರತಿ ಬೆಳಗಿರೆ. ಉತ್ನಾಳ ಲಕ್ಷ್ಮೀದೇವಿ ಕ್ಷೇತ್ರ ಉತ್ತರ ಕರ್ನಾಟಕ ಭಾಗದ ನೊಂದು ಬೆಂದವರ ಸರ್ವ ಸಮಸ್ಯೆಗಳಿಗೆ ಪರಿಹಾರ ದೊರೆಯುವ ಒಂದು ದಿವ್ಯ ತಾಣವಾಗಿದೆ. ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ, ಹುಣ್ಣಿಮೆ ಬಂತೆಂದರೆ ಉತ್ನಾಳ ಕ್ಷೇತ್ರದಲ್ಲಿ ಸಾವಿರಾರು ಜನ ಆಗಮಿಸಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುತ್ತಿದ್ದಾರೆ. ಅಷ್ಟಕ್ಕೂ ತಾಯಿ ಲಕ್ಷ್ಮೀದೇವಿ ಇಲ್ಲಿ ಮಾತನಾಡುತ್ತಾಳೆ. ದೇವರು ಮಾತನಾಡುವುದೇ ಎಂಬ ಪ್ರಶ್ನೆ ಸಹಜವಾಗಿಯೇ ಮೂಡುತ್ತದೆ. ತಾಯಿ ಲಕ್ಷ್ಮೀದೇವಿ ಇಲ್ಲಿ ಶಿವಪುತ್ರಯ್ಯ ಸ್ವಾಮಿಗಳ ಜಿಹೆಯಲ್ಲಿ ನೆಲೆಸಿ ಸಂಕಷ್ಟದಲ್ಲಿರುವ ಭಕ್ತರಿಗೆ ಸಾಂತ್ವನ ನೀಡುತ್ತಾಳೆ ಎಂಬುದು ಭಕ್ತರ ಬಲವಾದ ನಂಬಿಕೆ. ತ್ರಿಭುವನ ಭೂಷಿಣಿ ಪಾರ್ವತಿ ರೂಪಿಣಿ ವಿಠಲನ ರಾಣಿ ಏಳಮ್ಮ, ಭಕ್ತರ ಬಾಳನ್ನು ಬೆಳಗುವ ತಾಯಿ ನಿನಗಿದು ಸಾವಿರ ಶರಣಮ್ಮ. ಶಿವಪುತ್ರಯ್ಯ ಸ್ವಾಮಿಗಳು ಲಕ್ಷ್ಮೀದೇವಿಯ ಉಪಾಸಕರು. ಅತ್ಯಂತ ಮುಗ್ಧರು, ಕಲ್ಮಶವಿಲ್ಲದ ಮನಸ್ಸಿನಿಂದ ಭಗವತಿಯ ಆರಾಧನೆ ಮಾಡಿಕೊಂಡು ಬರುತ್ತಿರುವವರು. ಹಿರೇಮಠಸ್ಥರಾಗಿರುವ ಇವರ ಭಕ್ತಿಗೆ ತಾಯಿ ಲಕ್ಷ್ಮೀದೇವಿಯ ಸಂಪೂರ್ಣ ಒಲುಮೆ ದೊರೆತಿದೆ. ಅದೊಂದು ದಿನ 15/5/1984 ಶಿವಪುತ್ರಯ್ಯನವರು ಎಂದಿನಂತೆ ಪೂಜಾ ದಿನಗಳನ್ನ ಪೂರೈಸಿಕೊಂಡು ರಾತ್ರಿ ಮಲಗಿರುವಾಗ ತಾಯಿ ಲಕ್ಷ್ಮೀದೇವಿಯು ಅವರ ಸ್ವಪ್ನದಲ್ಲಿ ಬಂದು, ನಾನು ನಿನ್ನ ಜಿಹೆಯಲ್ಲಿ ನೆಲೆಸುತ್ತೇನೆ ಎಂದು ಹೇಳಿದಳಂತೆ. ಅಂದಿನಿಂದ ಶಿವಪುತ್ರಯ್ಯನವರ ಮಾತಿಗೆ ಹುಸಿಯಿಲ್ಲ. ಅವರು ನುಡಿದಿದ್ದೆಲ್ಲವೂ ನಡೆಯುತ್ತಿವೆ. ಇಲ್ಲಿ ಒಳಿತುಕೊಂಡು ಇಲ್ಲಿನ ಸೇವೆಗೆ ಮುಡಿಪಾಗಿ ಸಾಮಾನ್ಯರಂತೆ ಕೆಲಸ ಮಾಡುವವರು ಅದೆಷ್ಟೋ ದೊಡ್ಡ ಅಧಿಕಾರಿಗಳು, ಸಂಶೋಧಕರು, ಶಿಕ್ಷಕರು ಇಲ್ಲಿನ ಪವಾಡಕ್ಕೆ ಮನಸೋತಿದ್ದಾರೆ. ವೈದ್ಯ ಲೋಕಕ್ಕೆ ವಿಸ್ಮಯ ಎನಿಸುವ ಕೈಕಾಲುಗಳಲ್ಲಿ ಸ್ವಾಧೀನವಿಲ್ಲದ ಬೇರೆಯವರು ಹೊತ್ತುಕೊಂಡು ಬರಬೇಕಾದ ಸ್ಥಿತಿಯಲ್ಲಿರುವವರು ಇಲ್ಲಿಗೆ ಬಂದ ನಂತರ ಎದ್ದು ಓಡಾಡುತ್ತಿದ್ದಾರೆ. ಉತ್ನಾಳ ಗ್ರಾಮದಲ್ಲಿ ನೆಲೆಯಾಗಿರುವ ತಾಯಿ ಲಕ್ಷ್ಮೀದೇವಿ ಭಕ್ತರ ಭವಣೆಗಳನ್ನ ನಿವಾರಿಸುವ ಮಹಾಮಾತೆ. ಮೂಲತಃ ಹಿರೇಮಠದ ಪರಂಪರೆಯಾಗಿರುವ ಈ ಕ್ಷೇತ್ರ ಹಿಂದಿನಿಂದಲೂ ಧಾರ್ಮಿಕ ಪರಿಸರವಿದ್ದ ಕ್ಷೇತ್ರ. ಹಿರೇಮಠದ ಪರಂಪರೆಯಲ್ಲಿ ಜನಿಸಿದ ಶಿವಪುತ್ರಯ್ಯ ಮತ್ತು ಮಾತೆ ಶಶಿಕಲಾ ದಂಪತಿಗಳು ಲಕ್ಷ್ಮೀದೇವಿಯ ಪರಮ ಆರಾಧಕರಾಗಿದ್ದರು. ಶಿವಪುತ್ರಯ್ಯ ಸ್ವಾಮಿಗಳ ನಿಷ್ಕಲ್ಮಶ ಭಕ್ತಿಗೆ ತಾಯಿ ಲಕ್ಷ್ಮೀದೇವಿ ಸಂಪೂರ್ಣ ಒಲಿದು ಇವರ ಮೂಲಕ ಭಕ್ತರ ಕಷ್ಟ ಕಾರ್ಪಣ್ಯಗಳಿಗೆ ಪರಿಹಾರ ನೀಡಲು ಆರಂಭಿಸಿದಳು. ದಿನದಿಂದ ದಿನಕ್ಕೆ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಾ ಹೋಯಿತು. ಉತ್ನಾಳದ ಪುಣ್ಯ ಪರಿಸರದಲ್ಲಿ ದೇವಾಲಯವನ್ನ ಕಟ್ಟಿ ಮಹಾಲಕ್ಷ್ಮಿಯನ್ನ ಪ್ರತಿಷ್ಠಾಪಿಸಲಾಯಿತು. ಈ ದೇವಾಲಯ ಇದೀಗ ನೊಂದು ಬೆಂದವರ ತವರು ಮನೆಯಾಗಿದೆ. ಆರತಿ ಬೆಳಗಿರೆ, ಮಂಗಳಾರತಿ ಬೆಳಗಿರೆ, ಉತ್ನಾಳ ಕ್ಷೇತ್ರದ ದೇವಿಗೆ, ಮಹಾಲಕ್ಷ್ಮಿ ಮಹಾತಾಯಿಗೆ ಉಡಿಯ ತುಂಬಿರೆ, ಮುತ್ತಿನಾರತಿ ಬೆಳಗಿರೆ. ಮಹಾಲಕ್ಷ್ಮಿಯ ಪವಾಡಗಳು. ದಿನದಿಂದ ದಿನಕ್ಕೆ ಸಮಸ್ಯೆಗಳನ್ನ ಹೊತ್ತು ಕ್ಷೇತ್ರಕ್ಕೆ ಬರುವವರ ಸಂಖ್ಯೆ ಹೆಚ್ಚುತ್ತಲೇ ಇದೆ. ಯಾವುದೇ ಸಮಸ್ಯೆ ಇದ್ದರೂ ಈ ಕ್ಷೇತ್ರದಲ್ಲಿ ಅದಕ್ಕೆ ಭಗವತ್ ಚಿಕಿತ್ಸೆ ಎಂಬ ಪರಿಹಾರವಿದೆ.
ಲಕ್ಷ್ಮೀ ದೇವಿಯ ಸಂಕಲ್ಪದೊಂದಿಗೆ ಕಂಕಣ ದಾರವನ್ನ ಕಟ್ಟಿ ಆ ಕ್ಷಣಕ್ಕೆ ದೇವಿ ನುಡಿಸಿದಂತೆ ನುಡಿಯುವ ಸ್ವಾಮಿಗಳು ಬಂದ ಭಕ್ತರಿಗೆ ಸಾಂತ್ವನ ನೀಡುತ್ತಾರೆ. ಇದರಿಂದ ದೊಡ್ಡ ದೊಡ್ಡ ವೈದ್ಯರೇ ಕೈಚೆಲ್ಲಿದ ಅದೆಷ್ಟೋ ರೋಗಿಗಳಿಗೆ ಇಲ್ಲಿ ಮರುಜನ್ಮ ಪಡೆದು ಉತ್ತಮ ಜೀವನ ನಡೆಸುತ್ತಿದ್ದಾರೆ. ಮನುಷ್ಯ ಭಕ್ತಿ ಮತ್ತು ನಂಬಿಕೆ ಹೆಚ್ಚಾಗುವುದು ಆತನ ಸಂಕಷ್ಟದ ಸಮಯದಲ್ಲಿ. ಹಾಗೆ ನಂಬಿದ ಭಕ್ತರ ಸಂಕಷ್ಟ ನಿವಾರಣೆಗೆ ಉತ್ನಾಳ ಕ್ಷೇತ್ರದಲ್ಲಿ ನಡೆದ ಪವಾಡಗಳು 10 ಹಲವು. ಇಲ್ಲಿ ಅಂಧರಿಗೆ ಕಣ್ಣುಗಳು ಬಂದಿವೆ, ಸತ್ತವರಿಗೆ ಮರುಜನ್ಮ ಸಿಕ್ಕಿದೆ, ಮಾಟ ಮಂತ್ರದಂತಹ ವಾಮಾಚಾರಕ್ಕೆ ಬಲಿಯಾದವರ ಕಷ್ಟ ನಿವಾರಣೆಯಾಗಿವೆ, ಸಂತಾನ ಪ್ರಾಪ್ತಿಯಾಗಿವೆ, ಮಾರಣಾಂತಿಕ ರೋಗಗಳು ವಾಸಿಯಾಗಿವೆ, ಕಂಕಣ ಭಾಗ್ಯ ಒಲಿದು ಬಂದಿವೆ, ದುರ್ವ್ಯಸನದಿಂದ ಹಾಳಾದ ಕುಟುಂಬಗಳು ಒಳಿತು ಕಂಡಿವೆ. ಹಲವು ಪ್ರತಿಷ್ಠಿತ ರಾಜಕೀಯ ಮುಖಂಡರು ತಮ್ಮ ಇಷ್ಟಾರ್ಥಕ್ಕಾಗಿ ಇಲ್ಲಿಗೆ ಭೇಟಿ ಕೊಡ್ತಾರೆ. ಹೋಗುವ ಮಾರ್ಗ ಬೆಂಗಳೂರಿನಿಂದ 520 ಕಿಲೋಮೀಟರ್ ದೂರವಿದ್ದು ರಾಷ್ಟ್ರೀಯ ಹೆದ್ದಾರಿ 13ರ ಮೂಲಕ ವಿಜಯಪುರ ಮಾರ್ಗದಲ್ಲಿ ಮುತ್ತಿಗೆ ಕ್ರಾಸ್ನಿಂದ ಬಸವನ ಬಾಗೇವಾಡಿ ತಲುಪಿ ಅಲ್ಲಿಂದ ಬಸವಣ್ಣನವರ ಜನ್ಮಸ್ಥಳ ಇಂಗಳೇಶ್ವರ ಮಾರ್ಗವಾಗಿ 16 ಕಿಲೋಮೀಟರ್ ಕ್ರಮಿಸಿದರೆ ಉತ್ನಾಳ ಗ್ರಾಮವಿದೆ. ಪ್ರತಿ ಶುಕ್ರವಾರ ವಿಶೇಷ ಪೂಜೆ ಇರುತ್ತದೆ.